ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಎಪಿಸೋಡಲ್ಲಿ ಸೂರ್ಯನ ಮೀನಾ ಪೊಲೀಸ್ ಸ್ಟೇಷನಿಂದ ಈಚೆ ಕಡೆ ಕರ್ಕೊಂಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮಂಜು ಇರ್ತಾರೆ. ಆಗ ಮಂಜುಗೆ ಮೀನಾ ಬುದ್ಧಿ ಮಾತಾಡ್ತಾರೆ. ನಿನ್ನ ಫ್ರೆಂಡ್ ನೋಡೋಕೆ ಬಂದ, ನೀನಂತೂ ಈ ಕಾಲಕ್ಕೆ ಬುದ್ಧಿ ಕಲಿಯಲ್ಲ ಕೊಣೋ, ಅವನ ಜೊತೆ ಇದ್ದರೆ ನೀನು ನಾಳೆ ದಿನ ಪೊಲೀಸ್ ಸ್ಟೇಷನಲ್ಲೇ ಇರ್ತೀಯ ಅಂದ್ಬಿಟ್ಟು ಹೊರಡ್ತಾರೆ. ಇಲ್ಲಿ ರಂಗನಾಥ್ ಅವರು ಸೂರ್ಯ ಅವ್ರದ್ದು ವಿಡಿಯೋ ನೋಡಿಬಿಟ್ಟು ಏ ಶಾಂತಿ ಬಾರೆ ಇಲ್ಲಿ ಅಂತ ಅವ್ರನ್ನ ಕರೀತಾರೆ. ಯಾಕ್ರಿ ಅಂಕಿರಿಸ್ತಾ ಇದ್ದೀರಾ, ನಿಧಾನಕ್ಕೆ ಹೋಗೋದ್ರಾಗಲ್ವಾ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಸುಳ್ಳು ಅನ್ನೋದು ಸದ್ದುಗದ್ದಲ ಮಾಡಬೇಕಾದ್ರೆ ಸತ್ಯ ಅನ್ನೋದು ಶಬ್ದವೇದಿ ಥರ ಶಬ್ದ ಮಾಡಬೇಕು ಕಣೆ ಅಂತ. ಕರಿಯೇ ಮನೋಜನ್ನ, ರೋಹಿಣಿನ, ಶ್ರುತಿನ, ರವಿನ ಕರಿ ಅಂತ ಹೇಳ್ತಾರೆ. ಆಗ ಶಾಂತಿ ಮನೋಜ ಮತ್ತು ರೋಹಿಣಿನ, ರವಿನ ಕರೀತಾರೆ. ಆಗ ಎಲ್ಲರೂ ಬರ್ತಾರೆ. ಬಂದಾಗ ಮನೋಜನ ಕೈಲಿ ರಂಗನಾಥ್ ಅವ್ರು ಫೋನ್ ಕೊಟ್ಬಿಟ್ಟು ಇದನ್ನು ಹೋಗಿ ಟಿ ವಿ ಕನೆಕ್ಟ್ ಮಾಡು ಅಂತ ಹೇಳ್ತಾರೆ. ಯಾಕಪ್ಪ ಅಂತಾರೆ. ಕನೆಕ್ಟ್ ಮಾಡೋ ಅಂತ ಹೇಳ್ತಾರೆ. ಆಗ ಮನೋಜ್ ಕನೆಕ್ಟ್ ಮಾಡ್ತಾರೆ. ಆಗ ಸೂರ್ಯನ ವಿಡಿಯೋ ಪ್ಲೇ ಮಾಡ್ತಾರೆ. ಅದನ್ನು ಅಲ್ಲಿಗೆ ಶ್ರುತಿನೂ ಬರ್ತಾಳೆ. ಆ ವಿಡಿಯೋನ ಶ್ರುತಿನೂ ನೋಡ್ತಾಳೆ. ರೋಹಿಣಿ ಫುಲ್ಲು ಗಾಬರಿ ಗಪ್ಚುಪ್ಪಾಗಿ ಹೋಗ್ಬಿಟ್ಟಿರ್ತಾಳೆ ವಿಡಿಯೋ ನೋಡಿಬಿಟ್ಟು. ವಿಡಿಯೋ ನೋಡಿ ಎಲ್ಲ ಸ್ಟನ್ ಆಗಿಬಿಟ್ಟಿರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಮನೆ ಮಂದಿ ಎಲ್ಲ ಮೀನಾಗೆ ಸೂರ್ಯಗೆ ಇಬ್ರಿಗೂ ಸಾರಿ ಕೇಳಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ನಾನು ಯಾಕ್ರಿ ಸಾರಿ ಕೇಳಬೇಕು, ನಾನು ಏನು ಮಾತಾಡಿಲ್ಲಪ್ಪ, ನಾನು ಏನು ಮಾತಾಡಿದೆ ಅಂಥದ್ದು, ನಾನು ಏನೂ ಮಾತಾಡಿಲ್ಲ ಅಂತ ಹೇಳ್ತಾರೆ. ಆಹಾ ಮಂಕಾಳಿ, ನೀನೇನು ಮಾತಾಡಿಲ್ವೇನೆ, ಎಲ್ಲ ಮಾತಾಡ್ಬಿಟ್ಟು ಬಾಯ್ ಬಿಡ್ಕಿ ಈಗ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತೀಯ. ಫಸ್ಟು ನೀನು ಸಾರಿ ಕೇಳು, ಅಷ್ಟೇ ಅಲ್ಲ ಆರತಿ ಮಾಡಬೇಕು ನೀನು ನಿಮ್ಮಿಬ್ಬರು ಸೊಸೆದಿರು ಸೇರಿ ಸೂರ್ಯನಿಗೂ ಮೀನಿಗೂ ಆರತಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಶ್ರುತಿ ನಾನು ರೆಡಿಯಪ್ಪ ಅಂತ ಹೇಳ್ತಾರೆ. ಆಗ ರೋಹಿಣಿ ಮಾವ ನಂಗೆ ತಲೆ ನೋವ್ತಿದೆ ಅಂತ ಹೇಳ್ತಾರೆ. ಆಗ ಮನೋಜ ಇದ್ದವನು ಹೇಳ್ತಾನೆ, ಅಪ್ಪ ನನಗೆ ಯಾಕೋ ಈ ವಿಡಿಯೋ ಮೇಲೆ ಡೌಟ್ ಇದೆಯಪ್ಪ ಅಂತ ಹೇಳ್ತಾರೆ. ಹೌದು ಕಣೋ, ನಿನಗೆ ಡೌಟ್ ಇದೆ ಬಿಡು ಅಂತ ಹೇಳ್ತಾರೆ. ಆಗ ಶ್ರುತಿ ಹೇಳ್ತಾರೆ, ನೀವೆಂಥ ಬ್ರದರ್ ರೀ, ಸಾಕ್ಷಿ ತೋರಿಸಿದ್ರು ನಂಬ್ತಿಲ್ಲ, ನೀವೇನು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ರೆ ಏನು ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ಮೀನಾ ಸೂರ್ಯ ಇಬ್ಬರು ಬರ್ತಾರೆ, ಅವ್ರಿಗೆ ನೀವು ಆರತಿ ಮಾಡೋಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ಶ್ರುತಿ ನಾನಂತೂ ರೆಡಿಯಪ್ಪ, ನಾನು ಮೀನಿಗೆ ಆರತಿ ಮಾಡೇ ಮಾಡ್ತೀನಿ ಅಂತ ಅಂತಾರೆ. ಇನ್ನಿಲ್ಲಿ ರವಿ ಬರ್ತಾರೆ. ರವಿ ಬಂದು ಅಪ್ಪ ಅಂತ ಕೂಗ್ತಾರೆ. ಆಗ ಸೂರ್ಯ ಮತ್ತು ರಂಗನಾಥ್ ಇಬ್ಬರು ನೋಡಿ ಒಬ್ರಿಗೊಬ್ರು ನೋಡ್ಕೊಂಡು ಎಮೋಷ್ನಲ್ ಆಗ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲೇ ನಿಂತ್ಕೊಳ್ರು ಅಂತ. ಆಗ ರವಿ ಹೇಳ್ತಾರೆ, ಅಪ್ಪ ಅವ್ರು ಏನೋ ತಪ್ಪು ಮಾಡಿಲ್ಲ ಅಪ್ಪ, ನೀನೇ ಯಾಕಪ್ಪ ಒಳಗಡೆ ಕರಿತಿಲ್ಲ, ಕರಿಯಪ್ಪ ಅಂತ ಇಲ್ಲಿ ರವಿ ಹೇಳ್ತಾರೆ. ನೀನು ಸುಮ್ಮನಿರೋ ರವಿ, ನನಗೆ ಗೊತ್ತು ಅಂತ ಹೇಳ್ತಾರೆ. ಏನಪ್ಪ ನೀನು ಅಂತಾರೆ. ಆಗ ಶ್ರುತಿನು ಸುಮ್ಮನಿರು ರವಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಒಂದು ನಿಮಿಷ ಸುಮ್ಮನಿರು ಅಂತ ಹೇಳ್ತಾರೆ. ರಂಗನಾಥ್ ಅವರು ಶಾಂತಿಗೆ ಆರತಿ ಮಾಡೋಕ್ಕೆ ಹೇಳ್ತಾರೆ. ಆಗ ಶಾಂತಿ ರೋಹಿಣಿ ಮತ್ತು ಶ್ರುತಿನ ಕರ್ಕೊಂಡು ಸೂರ್ಯನಿಗೆ ಮತ್ತು ಮೀನಿಗೆ ಆರತಿ ಮಾಡ್ತಾರೆ. ಆರತಿ ಮಾಡಿ ರೋಹಿಣಿ ಕೊಟ್ಬಿಟ್ಟು ಇದನ್ನು ಈಚೆ ಕಡೆ ಚೆಲ್ಲಮ್ಮ ಅಂತ ಹೇಳ್ತಾರೆ. ರಂಗನಾಥ್ ಅವರು ಸೂರ್ಯನ ನೋಡಿ ಗಟ್ಟಿಗೆ ತಪ್ಕೊಂಡು, ನನ್ನ ಕ್ಷಮಿಸ್ಬಿಡಪ್ಪ, ನಾನು ನಿನ್ನ ನಂಬಬೇಕಿತ್ತು, ನೀನು ಎಷ್ಟೊಂದು ಸತಿ ನನ್ನ ನಂಬು ಅಂದರು ನಾನು ನಂಬಿಲ್ಲ, ಕ್ಷಮಿಸ್ಬಿಡಪ್ಪ ಅಂತ. ರಂಗನಾಥ್ ಅವರು ಸೂರ್ಯ ಅವರು ಇಬ್ಬರು ಭಾವಕರಾಗಿ ಒಬ್ರನ್ನೊಬ್ರನ್ನ ತಪ್ಕೊಂಡು, ಅಪ್ಪ ನೀನು ಯಾಕಪ್ಪ ಆ ಥರ ಎಲ್ಲ ಕೇಳ್ತೀಯ, ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕಪ್ಪ, ನೀನು ನಗ್ತಾ ಇರೋದೇ ನನಗೆ ಬೇಕಪ್ಪ ಅಂತ ಸೂರ್ಯ ಹೇಳ್ತಾರೆ. ನನ್ನ ಕ್ಷಮಿಸ್ಬಿಡು ಮಗನೇ ಅಂತ ಹೇಳ್ತಾರೆ. ವಯಸ್ಸಿಗೆ ಬಂದಿರೋ ಮಗನ ಜೊತೆ ನಾನು ಗೆಳೆಯನಾಗಿರಬೇಕು, ಅದು ಬಿಟ್ಟು ಹೆಂಡತಿ ಮುಂದೆ ನಾನು ಕೈ ಎತ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ ಅಂತ ಅಲ್ಲಿ ರಂಗನಾಥ್ ಅವರು ಸೂರ್ಯನ ಕೇಳ್ತಾ ಇರ್ತಾರೆ. ಹಿಂಗೆ ರಂಗನಾಥ್ ಅವ್ರಿಗೂ ಸೂರ್ಯನಿಗೂ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಅದಾದಮೇಲೆ ಮೀನವ್ರು ಹೇಳ್ತಾರೆ, ಅತ್ತೆ ಈಗ ನನ್ನ ಏನಂತ ಹೇಳ್ತಾರೆ, ಕುಡ್ಕುನ ಹೆಂಡ್ತಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದ್ಮೇಲೂ ಅಂತ. ಆಗ ಶಾಂತಿಯವರು ಏನು ಮನಸ್ಸಲ್ಲಿ ಮಾತಾಡ್ಕೊತಿರ್ತಾರೆ. ಆಹಾ ಮಳ್ಳಿ ಹಿಂಗೆ ಮಾತಾಡ್ತಾವಳು ನೋಡು ಅಂತ ಶಾಂತಿಯವ್ರು ಅನ್ಕೊತಾ ಇರ್ತಾರೆ ಮನಸ್ಸಲ್ಲಿ. ಇಲ್ಲಿ ರಂಗನಾಥ್ ಅವರು ಮೀನಾ ಹತ್ರ ಹೋಗಿ, ನಾನು ಮಾಡಿರೋ ಒಳ್ಳೆ ಕೆಲಸದಲ್ಲಿ ಮೊದಲನೇ ಕೆಲಸ ನಿನ್ನ ಈ ಮನೆಯಾಗ ಸೊಸೆಯಾಗಿ ತಂದಿರೋದೇ ಕಣಮ್ಮ, ನೀನು ಅದ್ಭುತವಾದ ಸೊಸೆ ಅಂತ ಇಲ್ಲಿ ಮೀನಾನ ಹೊಗಳಿ ಕೈ ಮುಗಿಯಕ್ಕೆ ಹೋಗ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ನೀವು ಹಿರಿಯರು ಮಾವ, ನೀವು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಮೀನಾ ಅವ್ರು ಹೇಳ್ತಾರೆ. ಇನ್ನು ಮೀನಾ ಅವರು ರೋಹಿಣಿ ಹತ್ರ ಹೋಗ್ಬಿಟ್ಟು, ಏನು ರೋಹಿಣಿ, ನಾನು ನನ್ನ ಗಂಡನ ಸರಿಯಾಗಿ ನೋಡ್ಕೊಂಡಿಲ್ವಾ, ಇಲ್ಲ ಈ ಮಾತೆಲ್ಲ ನನಗಂದ್ರಲ್ಲ, ಇದೆಲ್ಲ ನನಗೆ ಅನ್ವಯಿಸ್ತಾ ಇಲ್ಲ ನಿಮ್ಗೆ ಅನ್ವಯಿಸುತ್ತಾ ಅಂತ ಹೇಳ್ತಾರೆ ರೋಹಿಣಿಗೆ. ಆಗ ಶಾಂತಿ ಇದ್ದವರು, ಏನೇ ನಾಲ್ಗೆ ತುಂಬ ಉದ್ದ ಆಗ್ತಿದೆ, ಅವಳ ಹತ್ರ ಏನೇ ಮಾತಾಡ್ತಿದ್ಯಾ, ಏನು ನಿನ್ನ ಗಂಡ ಕುಡಿಯೋದೇ ಇಲ್ವಾ, ಇಲ್ಲ ಕುಡಿಯೋದು ಬಿಟ್ಬಿಟ್ನಾ, ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ, ಸ್ವಲ್ಪ ಜಾಸ್ತಿ ಆಗಲಿಲ್ವಾ ನಿಂದು ಮಾತು ಅಂತ ಹೇಳ್ತಾರೆ. ಶಾಂತಿನೆಲ್ಲ ಹೊರಡಿ ಇವಳು ಇಲ್ಲೇ ನಿಂತ್ಕೊಂಡ್ರೆ ಅವಳದು ಲಚ್ಚರ್ ಹೇಳ್ತಾನೆ ಇರ್ತಾಳೆ ಅಂತ ಹೇಳ್ತಾರೆ. ಆಗ ಶ್ರುತಿ, ನನಗೆ ಇವತ್ತೇ ಕ್ಯಾರೆಕ್ಟ್ರ್ ಇಷ್ಟ ಆಗ್ತಿಲ್ಲ, ಏನು ಕ್ಯಾರೆಕ್ಟ್ರು ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಹೌದು ಕಣಮ್ಮ, ಅದೇ ಈ ನನ್ನ ಮಗ ಮಾಡಿದಿದ್ರೆ ಅದನ್ನೆಲ್ಲ ಅವಳು ಸಿರ್ಗಕ್ಕೆ ಗಂಟು ಹಾಕ್ಕೊಂಡು ಸರಿ ಅಂತಿದ್ಲು, ಅದೇ ಸೂರ್ಯ ಮಾಡಿದಾನಲ್ವಾ ಅದಕ್ಕೆ ಅವಳಿಗೆ ಅವಳು ಆ ಥರ ಆಡ್ತಿರೋದು. ಸರಿ ಓಡ್ರಪ್ಪ ಸೂರ್ಯ ಮೀನಾ ಹೋಗ್ರಮ್ಮ, ಪೊಲೀಸ್ ಸ್ಟೇಷನಿಂದ ಬಂದಿದ್ರೆ ತಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಅಂಟಿಸಿ ಅಂದ್ಬಿಟ್ಟು ರಂಗನಾಥ್ ಅವರು ಹೊರಡ್ತಾರೆ.
ಪೌಡ್ರಮ್ಮ ನೀನು ಅನ್ಕೇನ್ಕಿ ದೊಡ್ಡ ತಪ್ಪು ಮಾಡಿದೆ, ನಿನ್ನ ಬ್ಯಾಕ್ಗ್ರೌಂಡ್ ಏನೋ ಐತೆ, ನಿಮ್ಮ ಮಾವ ಈ ಜಿಂಚಾಕು ಇದೆಲ್ಲ ನಾನು ನಂಬಲ್ಲ, ನಿಂದೇನೋ ಐತೆ, ನಾನು ಕಂಡು ಹಿಡಿತೀನಿ ಅಂತ ಇಲ್ಲಿ ಸೂರ್ಯ ರೋಹಿಣಿಗೆ ವಾರ್ನ್ ಮಾಡಿ ಹೊರಡ್ತಾರೆ. ಸೂರ್ಯ ಇಲ್ಲಿ ಮೀನಾ ಹತ್ರ ಬಂದು ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಥ್ಯಾಂಕ್ಸ್ ಯಾಕೆ, ನಾನು ನಿಮ್ಮ ಹೆಂಡ್ತಿರಿ, ಇದೆಲ್ಲ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಅದಕ್ಕಲ್ಲ ಕಣಮ್ಮ, ಅಲ್ಲಿ ಸಕ್ಕರೆ ಮಾತಾಡ್ತಿದ್ಲಲ್ಲ ಕುಡಿಯೋದು ಬಿಡೋದು ಅಂತ, ನೀನೆಲ್ಲಿ ಅಪ್ಪನ ತಲೆ ಮೇಲೋ ರಂಗನಾಥ ಸ್ವಾಮಿ ತಲೆ ಮೇಲೋ ಆಣೆ ಮಾಡಿಸ್ಬಿಡ್ತೀಯ ಅಂತ ಭಯಾಗೋಗಿತ್ತು, ಅದಕ್ಕೆ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳ್ತಾರೆ. ಇನ್ನಿಲ್ಲಿ ಮಂಜ ಕಾನ್ಸ್ಟೇಬಲ್ನ ಮೀಟ್ ಮಾಡಿಬಿಟ್ಟು ಸರ್ ನಾನು ಸ್ವಲ್ಪ ಸುಬ್ಬನ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಸುಬ್ಬನ ಮೀಟ್ ಮಾಡೋಕ್ಕೆ ಅಂತ ಮಂಜು ಹೋಗ್ತಾನೆ. ಸುಬ್ಬ ಎಲ್ಲ ಸುಳ್ಳು ಹೇಳ್ತಾನೆ, ಅವನು ಆ ಥರ ವೀಡಿಯೋನೇ ಮಾಡಿಲ್ಲ, ಅವ್ನು ಮಾಡಿದ್ದು ಇವ್ನಿಗೆ ತೋರಿಸ್ಬೇಕು ಅಂತ, ಅದು ಯಾವಾಗ ಅದು ಅಪ್ಲೋಡ್ ಆಯಿತು ಅನ್ನೋದು ಗೊತ್ತಿಲ್ಲ, ಈ ರೀತಿ ಎಲ್ಲ ಸುಳ್ಳು ಹೇಳ್ತಾನೆ. ಅದನ್ನು ಮಂಜ ನಂಬ್ತಾನೆ. ನಂಬಿಬಿಟ್ಟು ಸರಿ ನಾನು ನಿನಗೆ ಬೇಲ್ ಮೇಲೆ ಆಚೆ ತಗೊಂಬರ್ತೀನಿ, ನಾನು ಇದ್ದೀನಿ ನಂಬು ಅಂತ ಕಾಗೆ ಸುಬ್ಬನಿಗೆ ಹೇಳ್ತಾನೆ. ಆಗ ಕಾಗೆ ಸುಬ್ಬನೂ ಹೇಳ್ತಾನೆ, ನೀನು ಇದೆಯಾ ಅಂತ ನನಗೆ ಗೊತ್ತು ಅಂತ ಅವನ್ನ ಅವ್ರ ಅಕ್ಕ ಬಾವನ ಮುಂದೆನೇ ಎತ್ಕಟ್ಟಿ ಅವನು ಹೇಳ್ತಾನೆ, ಇನ್ಮೇಲೆ ನನ್ನ ಜಾಗದಲ್ಲಿ ನೀನು ಇರಬೇಕು, ನಾನು ಎಲ್ಲ ಬಿಸ್ನೆಸ್ಸು ನೀನು ನೋಡ್ಕೊಬೇಕು, ನಾನು ಈಚೆ ಕಡೆ ಬರೋವರೆಗೂ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮಂಜ ಓಕೆ ಅಂದ್ಬಿಟ್ಟು ಅಲ್ಲಿಂದ ಮಂಜ ಹೊರಡ್ತಾನೆ. ಇನ್ನಿಲ್ಲಿ ಹೊಸ ಗಾಡಿ ತೊಗೊಂಬರ್ತಾನೆ ಮನೋಜ. ಹೊಸ ಗಾಡಿ ತೊಗೊಂಬಂದ್ಬಿಟ್ಟು ರೋಹಿಣಿನ ಕೇಳ್ತಾರೆ, ಹೆಂಗೆ ಓಡಿಸ್ತೆ ರೋಹಿಣಿ ಕಾರ್ನ ಅಂತ. ಆಗ ರೋಹಿಣಿ ಹೇಳ್ತಾರೆ, ಒಂದು ಬೈಕ್ಗೆ ಒಂದು ಆಟೋಗೆ ಗುದ್ದದ್ದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಓಡಿಸಿದ್ರಿ ಅಂತ. ಹಂಗಲ್ಲ ರೋಹಿಣಿ, ಚೆನ್ನಾಗಿ ಓಡಿಸ್ತೆ ಅಂತ ಹೇಳು ಅಂತ ಹೇಳ್ತಾನೆ. ಚೆನ್ನಾಗಿ ಓಡಿಸ್ದೆ ಬಿಡಿ, ಈಗ ನಡೀರಿ ಒಳಗಡೆ ಅಂತ ಹೇಳ್ತಾರೆ. ನಾವು ಯಾಕೆ ಹೊರಡಬೇಕು, ಇರು ಒಂದು ನಿಮಿಷ, ಎಲ್ಲರೂ ಬಂದು ನನ್ನ ಕಾರ್ ನೋಡಬಾರ್ದ, ಆ ಸೂರ್ಯ ಅಷ್ಟೊಂದು ಬಿಲ್ಡಪ್ ತೊಗೊತಾನೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾನೆ. ಇಲ್ಲಿ ರಂಗನಾಥ್ ಅವರು ಶಾಂತಿ ಅಂತ ಹೋಗ್ತಾರೆ. ಆಗ ಶಾಂತಿ ಅವ್ರು ಈಚೆ ಕಡೆ ಬರ್ತಾರೆ. ಏನ್ರಿ ಏನಾಯ್ತು ರೀ ಅಂತ ಹೇಳ್ತಾರೆ. ಆಗ ನಿನ್ನ ಫೋನ್ ಬಡ್ಕೋತಾಯ್ತು ನೋಡು ನಿನ್ನ ಬಾಯಿ ಅಂತ ಅಂತಾರೆ. ನನ್ನ ಬಾಯಿ ಇಲ್ಲೇ ಇಲ್ವೇನ್ರಿ, ಫೋನ್ ಅಂತ ಹೇಳ್ರಿ, ಅದು ಬೇರೆನಾ ಅಂತ ಹೇಳ್ತಾರೆ. ಇನ್ನು ಮನೋಜ, ಅಮ್ಮ ನಾನಮ್ಮ ಅಂತ ಹೇಳ್ತಾರೆ. ಹೇಳೋ ಮನೋಜ ಅಂತ ಹೇಳ್ತಾರೆ. ಅಮ್ಮ ಈಚೆ ಕಡೆ ಬಾರಮ್ಮ, ನಿಂಗೊಂದು ಸರ್ಪ್ರೈಸ್ ಇದೆ, ಈಚೆ ಕಡೆ ಬಾ, ಮುಖ್ಯವಾಗಿ ಮೀನನ್ನು ಸೂರ್ಯನೂ ಕರ್ಕೊಂಬ, ಹಂಗೆ ಅಪ್ಪನು ಎಲ್ಲರನ್ನೂ ಕರ್ಕೊಂಬ ಅಂತ ಹೇಳ್ತಾರೆ. ಇನ್ನು ಶಾಂತಿ ಇಲ್ಲಿ ಬಂದ್ಬಿಟ್ಟು, ಬನ್ನಿರಿ ಈಚೆ ಕಡೆ ಹೋಗೋಣ ಅಂತ ಹೇಳ್ತಾರೆ. ಯಾಕೆ ಏನೇ ಆಯಿತು, ಕಸ್ತೂರೇನೋ ಹೋಗಿಬಿಟ್ಲೇನೆ ಅಂತ ಹೇಳ್ತಾರೆ. ಅದಲ್ಲ ಬನ್ನಿರಿ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನು ಮತ್ತು ಶ್ರುತಿನೂ ಕರೀತಾರೆ. ಶ್ರುತಿ ಸೂರ್ಯ ಬನ್ರಮ್ಮ ಅಂತ. ಆಗ ಅವರು ಬರ್ತಾರೆ. ಅವ್ರಿಗೆ ಹೇಳ್ತಾರೆ, ಇಲ್ಲಿ ಶಾಂತಿ ರವಿಗೆ ಹೇಳ್ತಾನೆ, ನಿಮ್ಮ ಅಣ್ಣನೂ ಅದಕ್ಕೇನು ಕರ್ಕೊಂಬಾರೋ ಅಂತ. ಯಾಕಪ್ಪ ಏನಪ್ಪ ಆಯಿತು ಸಕ್ಕರೆಗೆ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲಪ್ಪ ನಡಿಯಪ್ಪ ಅಂದ್ಬಿಟ್ಟು ಎಲ್ಲರೂ ಈಚೆ ಕಡೆ ಹೋಗೋಕ್ಕೆ ಹೊರಡ್ತಾರೆ. ಶಾಂತಿ ಅವರು ಆರತಿ ತಟ್ಟೆ ಎತ್ಕೊಂಡು ಬರ್ತಾ ಇರ್ತಾರೆ. ಎಲ್ಲರಿಗೂ ಏನು ಆರತಿ ತಟ್ಟೆ, ಏನು ಸಮಾಚಾರ ಅಂತ ಎಲ್ಲ ಈಚೆ ಕಡೆ ಬರ್ತಾರೆ. ಇಲ್ಲಿ ಶಾಂತಿ ಕಾರ್ ನೋಡ್ಬಿಟ್ಟು, ಕಾರ್ ತೊಗೊಂಡೇನೋ ಮನೋಜ, ಚೆನ್ನಾಗಿದೆ ಕಣೋ, ಇಷ್ಟು ದೊಡ್ಡ ಕಾರು, ನನಗಂತೂ ತುಂಬ ಇಷ್ಟ ಆಯಿತು ಕಣೋ ಮನೋಜ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಇದ್ದವರು, ಅಪ್ಪ ನಿನ್ನ ಟ್ರೈನ್ಗಿಂತ ದೊಡ್ಡ ಕಾರ್ ಕಣಪ್ಪ ಇದು ಅಂತ ಹೇಳ್ತಾರೆ. ಶಾಂತಿ ಇದ್ದವರು, ಅವನಿಗೆ ಹೊಟ್ಟೆ ಉರಿ ಕಣೋ ಮನೋಜ, ನೀನು ಕಾರ್ ತೊಗೊಂಬಿಟ್ಟಿದ್ಯಲ್ಲ ಅದಕ್ಕೆ ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಹೊಟ್ಟೆ ಉರಿ ನನಗೆ ಏನು ಮಾಡೋದು ಅಂತ ಸೂರ್ಯ ಹೇಳ್ತಾರೆ. ಏನಪ್ಪ ಕಾರ್ ತೊಗೊಂಬಿಟ್ಟಿದ್ಯಾ, ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರ್ ತೊಗೊಂಬಿಟ್ಟಿದ್ಯಲ್ಲೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಎಷ್ಟಾಯಿತು ಅಂತ ರಂಗನಾಥ್ ಅವ್ರು ಕೇಳಿದಾಗ 4 ಲಕ್ಷ ಅಂತ ಹೇಳ್ತಾರೆ. ಏನು ಇದಕ್ಕೆ 4 ಲಕ್ಷ ಕೊಟ್ಟ ಅಂತ ಸೂರ್ಯ ಹೇಳ್ತಾರೆ. ಕೊಣೋ ಇದು 4 ಲಕ್ಷ ಕಾರು ಕೊಣೋ ಅಂತ ಹೇಳ್ತಾರೆ. ಅಯ್ಯೋ ಮೋಸ ಹೋದಲ್ಲೋ, ಇದು 2 ಲಕ್ಷ ಅಷ್ಟೇ ಕಣೋ ಬರ್ತು, 4 ಲಕ್ಷ ಎಲ್ಲ ಕೊಡೋಂಗೆ ಇಲ್ಲ. ಅಯ್ಯೋ ಹೊಟ್ಟೆ ಉರಿ ಬಿಡಪ್ಪ, ಅವನ ಬಗ್ಗೆ ಏನು ಮಾತಾಡ್ತೀಯ ಅಂದ್ಬಿಟ್ಟು ಆರತಿ ಮಾಡಿ ಒಳಗಡೆ ಹೋಗ್ತಾರೆ ಎಲ್ಲ. ಇವತ್ತಿನ ಆಸೆ ಸಂಚಿಕೆ ಇಲ್ಲೇ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.